ನಮಸ್ತೆ. ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು. ಬರ್ದಿರೋದು ತಾರಾ ಮಂಜುನಾಥ್ ಅಂದ್ರೆ ನಾನು. ಈ ಒಂದು ಪುಸ್ತಕ ಈಗ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಇದು ಈಗ ನಿಮ್ಮ ಪುಸ್ತಕ ಆಗಕ್ಕೆ ಹೋಗ್ತಾ ಇದೆ. ನಿಮ್ಮ ಮನೆಯ ಲೈಬ್ರರಿಗೆ ನೀವು ಇದನ್ನ ಆಡ್ ಮಾಡ್ಕೋಬಹುದು. ಅಮೆಝಾನ್ ಅಲ್ಲಿ ಇದು ಆಲ್ರೆಡಿ ಸಿಗ್ತಾ ಇರೋದ್ರಿಂದ ತಗೊಳ್ಳಿ, ಓದಿ, ಅರ್ಥ ಮಾಡ್ಕೊಳ್ಳಿ, ಅಳವಡಿಸ್ಕೊಳ್ಳಿ. ಹಾಗೆ ಇದನ್ನ ನಿಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಳ್ತಿರೋ ನಿಮ್ಮ ಬದುಕು ಅಷ್ಟು ಸುಂದರವಾಗುತ್ತೆ. ಅದಕ್ಕೆ ನಾನು ಗ್ಯಾರಂಟಿ. ಸೊ ನೀವು ಅಳವಡಿಸ್ಕೊಂಡ್ರೆ ಓಕೆ. ಸೊ ಈ ಪುಸ್ತಕದಿಂದ ನಿಮ್ಮ ಅಭ್ಯಾಸಗಳು ಬದಲಾಗ್ಲಿ, ನಿಮ್ಮ ಜೀವನ ಕೂಡ ಬದಲಾಗ್ಲಿ. ನಮಸ್ತೆ. ಓಯಾಸಿಸ್ ಬದುಕು, ಭಾವನೆ, ಯಶಸ್ಸು, ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು. ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್. ಹೊಸ ಚಾಪ್ಟರ್ ಓದ್ತಾ ಇದೀವಿ. ಮಾನವೀಯತೆಯ ಘನತೆಯನ್ನು ಅರಿತು ಬದುಕೋಣ. ಯಾವುದೇ ಮನುಷ್ಯನನ್ನು ಪಾಪಿ ಎಂದು ಕರೆಯುವುದೇ ಮಹಾಪಾತಕ. ನಾವೆಲ್ಲ ಘನತೆಯುಳ್ಳ ಅಮೃತ ಪುತ್ರರು. ಹೇಳಿರೋದು ಸ್ವಾಮಿ ವಿವೇಕಾನಂದರು. ಯಾರು ಮಹಾಪಾಪಿ ಅಂತ ಅಲ್ಲ, ಪಾಪಿ ಅಂತ ಹೇಳಲೇಬಾರ್ದಂತೆ. ನಾವು ಪಾಪಿ ಅಂತ ಹೇಳ್ತಾ ಇದೀವಿ ಅಂದ್ರೆ ನಾವೇ ಮಹಾಪಾತಕ ಅಂತ. ಭಾನುವಾರ ನೀವು ಈಗಲೇ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಹ್ಯಾಬಿಟ್ಸ್ ನ ಬದಲಾಯಿಸ್ಕೊಂಡು ನಿಮ್ಮ ಜೀವನನ ನೀವು ಬದಲಾಯಿಸ್ಕೋಬಹುದು. ಹಾಗಿದ್ರೆ ಬನ್ನಿ, ನೇರವಾಗಿ ಭೇಟಿಯಾಗೋಣ. ಕುವೆಂಪು ಕಲಾಕ್ಷೇತ್ರ, ಬೆಂಗಳೂರು, ಮಾರ್ಚ್ 8ನೇ ತಾರೀಕು. ನಾನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ಮೇಲೆ ನಮ್ಮ ಲೈಫಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸಕ್ಸಸ್ ಅಂದರೆ ಬರೀ ಮನಿ ಮಾಡೋದು ಅಂತ ಮಾತ್ರ ಅಂದ್ಕೊಂಡಿದ್ದೆ. ನಾನು ಮೆಂಟಲಿ, ಸ್ಪಿರಿಚುವಲಿ, ಫಿನಾನ್ಷಿಯಲಿ ನಾನು ಸ್ಟೇಬಲ್ ಇದ್ದರೆ ಬೇರೆಯವ್ರಿಗೂ ಅದೇ ಫ್ರೀಡಮ್ ಕೊಡ್ಬೋದು. ವರ್ಕ್ಶಾಪಿಂದ ಕಲ್ತಿರೋದೇನೆಂದರೆ ನನ್ನ ಕೆಲಸ ಮತ್ತು ಮನೇನ ಹೇಗೆ ಮ್ಯಾನೇಜ್ ಮಾಡಬೇಕು. ಪುಟ್ಟ ವಿಷಯಕ್ಕೆ ಅವ್ರ ಹತ್ರ ಮಾತಾಡಬೇಕಂದು ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ. ಬಟ್ ನಾನು ಎಮೋ ಜಿಮ್ಮಲ್ಲಿ ಬಂದ ಮೇಲೆ ನನ್ನಲ್ಲಿ ತುಂಬ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಯಿತು. ತುಂಬ ದಿನದಿಂದ ನಾನು ಅಂದ್ಕೊಂಡಿದ್ದೆ ನಾನು ಎಲ್ಲೋ ಕಳೆದೋಗಿದ್ದೀನಿ, ನಾನು ಎಲ್ಲಿದ್ದೀನಿ, ನನ್ನ ಗುರುತೆ ಕಾಣದಂಗೆ ಆಗೋಗಿತ್ತು. ಭಾವನೆಗಳಿಗೊಂದು ಶಾಲೆ ಸಿಕ್ಬಿಟ್ಟು ನಾನು ಕ್ಷಣ ಕ್ಷಣನೂ ಜೀವಿಸೋಂಗಾಗಿದೆ. ನೆಕ್ಸ್ಟ್ ನಾವು ಫ್ಯೂಚರ್ನ ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದು ನನಗೆ ಕ್ಲಾರಿಟಿ ಸಿಕ್ಕಿದೆ. ಎಮೋಜಿಮ್ ಬಗ್ಗೆ ಫಸ್ಟ್ ಗೊತ್ತಾಗಿದ್ದು ಯೂಟ್ಯೂಬಿಂದ. ಅದಕ್ಕೆ ನಾನು ಯೂಟ್ಯೂಬ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆಂದರೆ ಈ ಎಮೋಜಿಮ್ ಕ್ಲಾಸ್ ಅಟೆಂಡ್ ಮಾಡಿದ ಮೇಲೆ ನನ್ನ ಲೈಫಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ತು ಅನಿಸ್ತು. ಈ ಭೂಮಂಡಲದಲ್ಲಿ ಅಸ್ತಿತ್ವದಲ್ಲಿದ್ದ ಲಕ್ಷಾಂತರ ಜೀವರಾಶಿಗಳ ವಿಕಸನದ ಹಾದಿಯ 400 ಕೋಟಿ ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಅಂಗಾಂಗಗಳಿರದ ಏಕಕೋಶ ಜೀವಿಗಳಿಂದ ಹಿಡಿದು ಹೆಚ್ಚು ದೂರ ತೆರಳಲಾರದೆ ತನ್ನ ಅಸ್ತಿತ್ವ ಹಾಗೂ ಆಹಾರಕ್ಕಾಗಿ ಬೇರೆ ಯಾವಾಗ್ಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋದನ್ನ ನೋಡಿ ಆ ವ್ಯವಸ್ಥೆಯಿಂದ ಬೇಜಾರಾಗಿ ಅಲ್ಲಿಂದ ಪ್ರಾಣಿ ಡೆವಲಪ್ ಆಗ್ತಾ ಹೋಯ್ತು. ಬೇರೆ 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 ಹುಟ್ಟು ನೋಡಿ ಹೇಗೆ ಒಂದೊಂದೊಂದೊಂದು ಪ್ರಾಣಿ ಹುಟ್ಟಾ ಬಂತು ಅಥವಾ ಹೇಗೆ ಹೇಗೆ ಅಪ್ಡೇಟ್ ಆಗ್ತಾ ಹೋಯ್ತು ನಮ್ಮ ಪ್ರಪಂಚ ಅಂದ್ರೆ, ನಮ್ಗೆ ಅನ್ಕಂಫರ್ಟ್ ಝೋನ್ ಕ್ರಿಯೇಟ್ ಆದಾಗ್ಲೇ ಅಲ್ಲಿಂದ ಹೊರಗೆ ಹೋಗಿ ನಾವು ಇನ್ನೇನೋ ಬೇಕು ಅಂತ ಹುಡ್ಕಕ್ಕೆ ಸಾಧ್ಯ ಆಯ್ತಾ. ಹಾಗೇನೆ ಅವಾಗ್ಲೂ ಕೂಡ ಆಗಿದ್ದು ಅಂದ್ರೆ ಏಕಕೋಶ ಜೀವಿ ಇತ್ತು, ಪ್ರೋಟೋಸೆಲ್ಸ್ ಇತ್ತು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಅಲ್ಲೇ ಇರ್ಬೇಕಲ್ಲ ಅಂತ ಹೇಳಿ ಚಲಿಸೋಕೆ ಸ್ಟಾರ್ಟ್ ಮಾಡ್ದಾಗ್ಲೇನೆ ಅವಾಗ ಅಲ್ಲಿಂದ ಓಡಾಡ್ಬೇಕು ಅಂತ ಬಯಸಿ ಅದಕ್ಕೆ ತಕ್ಕಂತೆ ಬೆನ್ನು ಮೂಳೆಗಳಿದ್ರೆ ಮಾತ್ರ ಅಂದ್ರೆ ಓಡಾಡಕ್ಕೆ ಸಾಧ್ಯ, ಇಲ್ಲಾಂದ್ರೆ ಓಡಾಡಕ್ ಆಗಲ್ಲ ಅಂತ ಹೇಳಿ ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳು ಬಂತು. ಸೊ ಅಲ್ಲಿಂದ ನೆಲ ಜಲದಲ್ಲೂ ಹರಿದಾಡುವ ಉಭಯವಾಸಿ ಪ್ರಾಣಿಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿಂದ ನೆಕ್ಸ್ಟ್ ಸಂತಾನ ನಿಶ್ಚಿತ ಆಹಾರ ನೀಡಲು ಅಲ್ಲಿಂದ ಮತ್ತೆ ಬೆಳವಣಿಗೆ ನೆಕ್ಸ್ಟ್ ಅಪ್ಗ್ರೇಡ್ ಆಗ್ತಾ ಹೋಯ್ತು. ಅಂದ್ರೆ ಬೇರೆ ಬೇರೆ ಬದಲಾಗ್ತಾ ಹೋಯ್ತು, ಇನ್ನೇನೋ ಬೇಕು ಅಂತ. ಅಲ್ಲಿಂದ ಸ್ವರಕ್ಷಣೆಗಾಗಿ ಮತ್ತೆ ಮಂಗ ಆಗಿ ಬಂತು. ಅಲ್ಲಿಂದ ಮಂಗ ಆಗಿ ಅದು ಸಾಲದೆ ಆಹಾರ, ನಿದ್ರೆ ಮತ್ತೆ ಮೈಥುನಕ್ಕಾಗಿ ಚಿಂತಿಸಿ ಶಾರೀರಿಕ ಬದಲಾವಣೆಗಳೊಂದಿಗೆ ಮಾನಸಿಕ ಚಿಂತೆಗಳಾದ ಸಾಂಗತ್ಯ ಬೇಕು, ಸುರಕ್ಷಿತ ಆಶ್ರಯ ಬೇಕು ಅಂತ ಚಿಂಪಾಂಜಿ ಆಯ್ತು. ಕೋತಿಯಿಂದ ಚಿಂಪಾಂಜಿ ಆಯ್ತು. ಅದಾದ ನಂತರ ಇವುಗಳ ಆಚೆಯ ಚಿಂತನೆಗಳಿಂದ ತನಗೆ ಬೇಕೆನಿಸಿದ ಉತ್ತಮವಾದ ಆಹಾರ ಪಡೆಯಲು, ಎರಡೇ ಕಾಲುಗಳಲ್ಲಿ ಸ್ವಚ್ಛಂದವಾಗಿ ಓಡಾಡಲು ಹಾಗೂ ಬಯಸಿದ್ದು ಹಿಡಿದು ಪಡೆಯಲು ಕೈಯನ್ನು ಉಪಯೋಗಿಸುವ ಬಾಲವಿಲ್ಲದ ಕಪಿಯಾಗಿ ರೂಪುಗೊಂಡಿತು. ಬಾಲ ಇಲ್ಲದೆ ಇರೋ ಅಂತ ಒಂದು ಮಂಗ ಆಯ್ತು. ಮಂಗ ಹೋಗಿ ಚಿಂಪಾಂಜಿ ಆಯ್ತು. ಚಿಂಪಾಂಜಿ ಹೋಗಿ ಬಾಲ ಇಲ್ಲದೆ ಇರೋ ಅಂತ ಇನ್ನೊಂದು ಚಿಂಪಾಂಜಿ ಆಯ್ತು. ಅದು ಚಿಂಪಾಂಜಿನೇ ಆಯ್ತು. ಅದಾದ ಮೇಲೆ ಆಹಾರ ಬೇಟೆಯಾಡಲು ಆಯುಧಗಳು ಬೇಕಾಯ್ತು. ಬೇಟೆಯ ಆಹಾರವನ್ನು ಸುಟ್ಟು ತಿನ್ನಲು ಬೆಂಕಿ ಅವಶ್ಯಕತೆ ಬಂತು. ಸೊ ಅಲ್ಲಿಂದ ಡೆವಲಪ್ ಆಗ್ತಾ 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 ಆಧುನಿಕ ಮಾನವನವರೆಗೂ ಆದಿಮಾನವ ಬಂದ್ರು. ಅದಾದ ಮೇಲೆ ಆಧುನಿಕ ಮಾನವ ಬಂದ್ರು ಅಂದ್ರೆ ನಾವುಗಳು. ಅದಕ್ಕೆ ಮಂಗದಿಂದ ಮಾನವ ಅಂತ ಹೇಳೋದು, ಮಂಗನಿಂದ ಮಾನವ. ನೇರವಾಗಿ ಭೇಟಿ ಮಾಡಬೇಕು ಅಂತ, ಕರೆಕ್ಟ್. ಸೊ 6 ತಿಂಗಳ ನಂತರ ನಾವು ಲೈವ್ ವರ್ಕ್ಶಾಪ್ಗೆ ಬರ್ತಾ ಇದ್ದೀವಿ. ಬೆಂಗಳೂರಿನ ಕುವೆಂಪು ಕಲಾಕ್ಷೇತ್ರದಲ್ಲಿ ಮಾರ್ಚ್ 8ನೇ ತಾರೀಕು ಭಾನುವಾರ ನಡೀತಾ ಇದೆ.
ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಳ್ಳೋಕ್ಕೆ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಬನ್ನಿ ಭೇಟಿ ಆಗೋಣ. ಏನಕ್ಕೆ? ನಮ್ಮ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ನ ಯಾವ ರೀತಿ ಸಬ್ ಕಾನ್ಷಿಯಸ್ಗೆ ಫೀಡ್ ಮಾಡ್ಕೊಬೇಕು, ಯಾವ ರೀತಿ ಹ್ಯಾಬಿಟ್ಸ್ನ ಇನ್ಸ್ಟಾಲ್ ಮಾಡ್ಕೊಬೇಕು ಅಂತ ಕಲ್ತ್ಕೊಳ್ಳೋದಕ್ಕೆ 1 day ವರ್ಕ್ಶಾಪ್ ಇದೆ. ಈ ವಿಕಸನದ ಹಾದಿಯೇ ಅದ್ಭುತ ವಿಸ್ಮಯ ಅಲ್ವಾ? ಒಂಥರ ಶಾಕ್ ಆಗುತ್ತೆ. ಇವತ್ತು ನಾವ್ ಹಿಂಗಿದೀವಿ ಅಂದ್ರೆ ನಾವೆಲ್ಲ ಅದಕ್ಕೆ ಕೋತಿ ಚೇಷ್ಟೆ ಮಾಡ್ಬೇಡ, ಎಷ್ಟೇ ಆಗ್ಲಿ ಮನುಷ್ಯರು ಕೋತಿ ತರ, ಅದಕ್ಕೆ ಮಂಕಿ ಮೈಂಡ್ ಅಂತ ನೋಡಿ. ನಮ್ಮ ಶರೀರದಲ್ಲಿ ನಾವು ಮನುಷ್ಯರಾಗಿದ್ದೀವಿ, ಆದ್ರೆ ನಮ್ಮ ಮೈಂಡ್ ಅಲ್ಲಿ ನಾವಿನ ಮಂಕಿ ಆಗಿದ್ದೀವಿ, ಅದಕ್ಕೆ ಮಂಕಿ ಮೈಂಡ್ ಅಂತಾರ ಅನ್ಸುತ್ತೆ ಅಲ್ವಾ? ಸೊ ಹಿಂಗೆ ನಾವು ಬೆಳಿತಾ ಬೆಳಿತಾ ಬಂದಿದೀವಿ. ಈ ಎಲ್ಲ ವಿಕಸನದ ಪ್ರಯತ್ನಗಳ ಹಿಂದೆ ಇದ್ದ ಮುಖ್ಯ ಉದ್ದೇಶನೇ ತನ್ನನ್ನು ತಾನು ಉತ್ತಮ ಪಡಿಸ್ಕೋಬೇಕು ಅಂತಾನೆ ಈ ಅಪ್ಡೇಟ್ ಆಗ್ತಾ ಹೋಗ್ಬೇಕು ನಾನು ಅಂತ ಬಂದಿದೆ. ಈ ವಿಕಸಿತ ಸುದೀರ್ಘ ಹಾದಿಯು ಮಾನವನನ್ನು ಭೂಮಿಯ ಮೇಲೆ ಎಲ್ಲಾ ಜೀವಿಗಳಿಗಿಂತ ಭಿನ್ನವಾಗುವುದಕ್ಕೆ ಕಾರಣ ಆಯ್ತು. ಇಡೀ ಮಾನವ ಕುಲಕ್ಕೆ ಘನತೆನ ತಂದ್ಕೊಡ್ತು. ತದಾದ ನಂತರ ಕಾಲಮಾನಗಳಲ್ಲಿ ನಮ್ಮ ಪೂರ್ವಜರ ಬೌದ್ಧಿಕ ವಿಕಾಸವಾದಂತೆ ಬದುಕಿನ ವಿವಿಧ ಆಯಾಮಗಳನ್ನು ಆಸ್ವಾದಿಸುವ ಜೊತೆಗೆ ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ, ಸಾಧನೆ, ಸಹಕಾರ, ಕುಟುಂಬ, ಸಮಾಜ ಪರಿಧಿಯನ್ನು ತಮ್ಮನ್ನು ತಾವು ಸುರಕ್ಷಿತ ವಲಯದಲ್ಲಿಟ್ಟುಕೊಂಡು ಸುರಕ್ಷಿತ, ಆರೋಗ್ಯಕರ ಹಾಗೂ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡು ದೀರ್ಘಾಯುಷ್ಯಗಳಾಗಿ ತೃಪ್ತಿಕರವಾದ ಬದುಕನ್ನು ಬಾಳಿದ್ದು ನಮಗೆಲ್ಲ ಮಾದರಿಯಾಯಿತು. ಎಲ್ಲಿಂದ ಎಲ್ಲಿಗೆ ಬಂತು ಮಾನವನ ಒಂದು ಜರ್ನಿ. ನಮ್ಮ ಇತಿಹಾಸ ನೋಡೋದಾದ್ರೆ ನಮ್ಮ ಕೈಲಿ ಎಲ್ಲವೂ ಸಾಧ್ಯ ಅಂತ ನಾವು ಇದರಲ್ಲಿ ನಾವು ತಿಳ್ಕೊಬಹುದು. ಅಂದ್ರೆ ಮನಸ್ಸು ಅಂದ್ರೆ ಒಂದು ಜೀವಿ ಡಿಸೈಡ್ ಮಾಡಿದ್ರೆ ಹೇಗೆ ಅದು ಮೂಳೆ ಇರುವಂತ ಏನು ಪ್ರಾಣಿಯಾಗಿ, ಅಲ್ಲಿಂದ ಕೋತಿಯಾಗಿ, ಅಲ್ಲಿಂದ ಚಿಂಪಾಂಜಿ ಆಗಿ, ಅಲ್ಲಿಂದ ಬಾಲ ಇಲ್ಲದೆ ಇರುವಂತ ಒಂದು ಕೋತಿ ತರನೇ ಆಕಾರದಲ್ಲಿದ್ದು, ಅಲ್ಲಿಂದ ಆದಿಮಾನವಾಗಿ, ಅಲ್ಲಿಂದ ನಾವು ಆಧುನಿಕ ಮಾನವರಾಗಿದ್ದೀವಿ ಅಂದ್ರೆ ನಮ್ಮ ಕೈಲಿ ಎಷ್ಟು ಬದಲಾಗೋಕೆ ಸಾಧ್ಯ ಇದೆ, ಪರಿವರ್ತನೆ ಆಗೋಕೆ ಸಾಧ್ಯ ಇದೆ ಅಲ್ವಾ? ಸೊ ಹಾಗಾಗಿ ಇತ್ತೀಚಿನ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿನ ಆಧುನಿಕ ಸಂಶೋಧನೆಗಳು, ಅನ್ವೇಷಣೆಗಳು ಹಾಗೂ ವಿನೂತನ ತಂತ್ರಜ್ಞಾನಗಳು ಮಾನವನ ಶ್ರೇಷ್ಠತೆಯ ಕೀರ್ತಿ ಪತಾಕೆಯನ್ನು ಮತ್ತಷ್ಟು ಎತ್ತರಕ್ಕೆ ಹಾರಿಸಿತು. ಅಂದರೆ ಮಂಗನ ವಂಶಸ್ಥರು ಮಂಗಳನ ಅಂಗಳಕ್ಕೆ ತಲುಪಿದ್ದು ಮಾನವನ ಇತಿಹಾಸದಲ್ಲೇ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಮಂಗನ ಫ್ಯಾಮಿಲಿ ನಾವೆಲ್ಲ ವಂಶಸ್ಥರು, ಆದ್ರೆ ಮಂಗಳ ಗ್ರಹಕ್ಕೆ ಹೋಗುವಷ್ಟು ನಾವು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ಅದೊಂದು ದೊಡ್ಡ ಹೆಜ್ಜೆ ಅದು. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಈ ತರದ ಇನ್ನು ಅನೇಕ ವಿಸ್ಮಯಕಾರಿ ಸಂಶೋಧನೆಗಳನ್ನ ಮಾಡಿದ ಹಾಗೂ ಮಾಡುತ್ತಿರುವುದು ನಮ್ಮ ಅಸ್ತಿತ್ವದ ಘನತೆ ಇದೆ. ಆದರೆ ಈ ಘನತೆಗೆ ತಕ್ಕಂತೆ ಉನ್ನತ ಬದುಕನ್ನು ಸಂತೋಷದಿಂದ ಹಾಗೂ ಸಂತೃಪ್ತಿಯಿಂದ ಬದುಕಲು ಅನೇಕರಿಗೆ ವಿಫಲವಾಗ್ತಾ ಇದೆ. ಈ ಒಂದು ಉತ್ಕೃಷ್ಟ ನಾಗರಿಕತೆಯ ಪ್ರಗತಿ, ಅಭಿವೃದ್ಧಿ ಹಾಗೂ ವಿಕಾಸವಾದವನ್ನೇ ಸಂಶಯ ದೃಷ್ಟಿಯಿಂದ ನೋಡುವ ಹಂತಕ್ಕೆ ನಾವಿಂದು ತಲುಪಿಬಿಟ್ಟಿದ್ದೇವೆ. ಒಂಥರ ಮನುಷ್ಯನ ಕೆಪಾಸಿಟಿ ಬಗ್ಗೆ ಮನುಷ್ಯನಿಗೆ ಡೌಟ್ ಬರೋ ಲೆವೆಲ್ಗೆ ಹೋಗ್ಬಿಟ್ಟಿದೀವಿ. ನಮ್ಮ ಕೈಲಿ ಏನು ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೀವಿ. ಅಥವಾ ಈಗ ಮನುಷ್ಯರಾಗಿದ್ದೀವಿ, ಮಂಗಗಳ ತರ ಬಿಹೇವ್ ಮಾಡ್ತಾ ಇದ್ದೀವಿ, ಅಥವಾ ಮನುಷ್ಯರಾಗಿದ್ದೀವಿ ಇನ್ನು ಆದಿವಾಸಿಗಳ ತರನೇ ಬಿಹೇವ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಈ ತರ ಆಗ್ತಾ ಇದೆ? ಎಷ್ಟು ನಮ್ಮ ಮನುಷ್ಯನ ಕೆಪಾಸಿಟಿ ಅಂದ್ರೆ ಡಿಸೈಡ್ ಮಾಡಿದ್ರೆ ಏನೆಲ್ಲ ಮಾಡಬಹುದು ಅಂತ ಆಗಿ ನಮ್ಮ ಹಿಸ್ಟ್ರಿ ನೋಡಿದ್ರೆ ಎಷ್ಟು ದೊಡ್ಡದಾದಂತ ಹಿಸ್ಟ್ರಿ ಇದೆ ಎಲ್ರಿಗೂ ಕೂಡ ಅಲ್ವಾ? ಮಂಗ ಇಂದ ಮಂಗಳ ಗ್ರಹಕ್ಕೆ ಹೋಗುವಷ್ಟು ಕೆಪಾಸಿಟಿ ಪ್ರತಿಯೊಬ್ಬ ಮನುಷ್ಯನಲ್ಲೂ, ಅಂದ್ರೆ ಮನುಷ್ಯನಿಗೆ ಆ ಶಕ್ತಿ ಇದೆ ಅನ್ನೋದಾದ್ರೆ ನಮ್ಮ ಜೀವನದಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿ ಆಗೋದು ಅಥವಾ ಏನ್ ನಾವು ಅಚೀವ್ ಮಾಡ್ಬೇಕು ಅನ್ಕೊಂಡಿದೀವಿ ಅದನ್ನ ಮಾಡೋದ್ರಲ್ಲಿ ನಾವ್ ಯಾಕೆ ಕಷ್ಟ ಅಂತ ಇದೀವಿ? ಅಥವಾ ಯಾಕೆ ನಾವು ಈ ಕೆಲವೊಂದು ಮಾನವೀಯತೆ ಗುಣಗಳನ್ನ ಬಿಟ್ಟು ಮಾನವನ ಜನ್ಮನೇ ಶ್ರೇಷ್ಠ ಅನ್ನೋದನ್ನ ಮರ್ತು ಹೇಗೆ ನಾವಿವತ್ತು ಒಂದ್ ರೀತಿ ವಾಪಸ್ ಬೇಜಾರಾಗಿದ್ದೀವಿ ಅನ್ನೋದನ್ನ ನಾವಿವಾಗ ನೋಡ್ಬೇಕಾಗಿದೆ. ಹಾಗಿದ್ರೆ ಮನುಷ್ಯರಾಗಿ ನಾವು ನಮ್ಮ ಕರ್ತವ್ಯವನ್ನ, ಜವಾಬ್ದಾರಿಯನ್ನ ಎಷ್ಟು ಸಂತೋಷವಾಗಿ ನಿಭಾಯಿಸ್ತಾ ಇದ್ದೀವಿ? ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಅರಿವಿದ್ಯಾ? ನಾವು ನಮ್ಮ ಸಾಮರ್ಥ್ಯದ ಬಗ್ಗೆ ತಿಳ್ಕೊಂಡಿದೀವಾ? ಸಾಮರ್ಥ್ಯನೇ ಇಲ್ಲ ಅಂತ ಬದುಕ್ತಾ ಇದ್ದೀವಾ? ಅಥವಾ ಯಾಕೆ ನಮ್ಮ ಸಾಮರ್ಥ್ಯ ನಮಗೆ ಅರ್ಥ ಆಗ್ತಾ ಇಲ್ಲ? ಅಥವಾ ಯಾಕೆ ನಾವು ಸಂತೋಷವಾಗಿರಕ್ ಆಗ್ತಾ ಇಲ್ಲ? ಯಾಕೆ ನಾವು ಇನ್ನೂ ಪ್ರಾಣಿಗಳಾಗೆ ಬಿಹೇವ್ ಮಾಡ್ತಾ ಇದ್ದೀವಿ? ಏನು ಜಾಸ್ತಿ ಆಗಿರೋದಕ್ಕೆ ಏನಂತಾರೆ, ಆಧುನಿಕತೆಯಲ್ಲಿ ಏನ್ ಜಾಸ್ತಿ ಆಗಿರೋದಕ್ಕೆ ನಾವಿಷ್ಟು ಸಫರ್ ಆಗ್ತಾ ಇದೀವಿ ಅನ್ನೋದನ್ನ ನಾವು ನಾಳೆ ನೋಡೋಣ. ಇದಕ್ಕೆ ಎಲ್ಲಿ ನಾವು ಎಡುತ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇದಕ್ಕೆ ಏನೆಲ್ಲ ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮಾಡ್ಕೋಬಹುದು ಅನ್ನೋದನ್ನ ಕೂಡ ನಾಳೆ ಮತ್ತೆ ನಾಡಿದ್ದಿನ ಎಪಿಸೋಡ್ ಅಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.